ಒಟ್ಟಾರೆ ತಾವು ರಾಜಕಾರಣಕ್ಕೆ ಬರ್ತೀರಿ ಅನ್ನುವಂಥದ್ದು ಭಾಳ ದೊಡ್ಡ ಮಟ್ಟದಲ್ಲಿದೆ. ಇವಾಗ ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ. ಇವತ್ತು ನಾನು ಮೈಸೂರಿಗೆ ಬಂದಂಥ ಉದ್ದೇಶ ಏನು ಅಂದರೆ, ಮೈಸೂರು ಜಯದೇವ ಆಸ್ಪತ್ರೆ ಸಿಬ್ಬಂದಿಯವರಿಂದ ನನಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಇಟ್ಕೊಂಡಿದ್ರು, ಹಾಗಾಗಿ ಇಲ್ಲಿ ಬಂದಿದ್ದೇನೆ ನಾನು. ಸೊ ಅಂದರೆ ಈಗ ಏನಾಗಿದೆ, ಈ ಲೋಕಸಭೆಗೆ ಸ್ಪರ್ಧೆ ಮಾಡತಕ್ಕಂಥ ವಿಚಾರ ಜನ ಕೂಡ ಹೇಳ್ತಾ ಇದ್ದಾರೆ, ಮೀಡಿಯಾದಲ್ಲೂ ಕೂಡ ಅದು ಸರ್ಕ್ಯುಲೇಟ್ ಆಗ್ತಾ ಇದೆ. ಬಟ್ ಇದ್ರ ಬಗ್ಗೆ ಇನ್ನೂ ನಾನು ನಿಖರವಾದಂಥ ನಿರ್ಧಾರ ತೆಗೆದುಕೊಂಡಿಲ್ಲ. ಸೊ ಈ ರಾಜಕೀಯ ಕ್ಷೇತ್ರಕ್ಕೆ ನಾನು ಬರಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆನೇ ನಾನು ಇನ್ನೂ ಗೊಂದಲದಲ್ಲಿದ್ದೇನೆ. ಸೊ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐ ಹ್ಯಾವ್ ನಾಟ್ ಇಟ್ ಡಿಸೈಡೆಡ್. ದೇವೇಗೌಡರ ಜೊತೆ ಮಾತಾಡುವಂಥ ಇಲ್ಲ, ಇದ್ರ ಬಗ್ಗೆ ಏನೇನು ಪ್ರಸ್ತಾಪ ಮಾಡಿಲ್ಲ ನಾನು. ನಿಮ್ಮಂಥವರು ರಾಜಕೀಯ ಕ್ಷೇತ್ರಕ್ಕೆ ಬಂದರೆ ಭಾಳ ಒಳ್ಳೆಯದು ಅಂತೇಳಿ, ಅದ್ರ ಜೊತೆಗೆ ಈ ಕ್ಷೇತ್ರಗಳ ಹೆಸರುಗಳಲ್ಲೂ ಕೂಡ ಈಗ ಮಂಡ್ಯ ಆಗ್ಬೋದು, ಬೆಂಗಳೂರು ಗ್ರಾಮಾಂತರ ಆಗ್ಬೋದು, ಅಲ್ಲೆಲ್ಲ ತಮ್ಮ ಹೆಸರು ತುಂಬ ಚಾಲ್ತಿಗೆ ಬರ್ತಾ ಇದೆ. ಇಲ್ಲ, ಅದೇನಾಗಿದೆ, ಜನ ಅವರವರೇ ಮಾತಾಡ್ಕೊತಾ ಇದ್ದಾರೆ, ಇನ್ನು ಕೆಲವು ರಾಜಕಾರಣಿಗಳು ಅವರವರೇ ಮಾತಾಡ್ಕೊತಾ ಇದ್ದಾರೆ. ಸೊ ನಾನು ಇನ್ನೂ ನೇರವಾಗಿ ಇದರ ಬಗ್ಗೆ ನಾನು ನಮ್ಮ ಎಲ್ಲ ಕುಟುಂಬ ಸದಸ್ಯರ ಜೊತೆ ನಾನು ಮಾತಾಡಬೇಕು, ನಮ್ಮ ಶ್ರೀಮತಿಯವ್ರ ಜೊತೆ, ನಮ್ಮ ಮಕ್ಕಳ ಜೊತೆ. ಸೊ ಆಮೇಲೆ ನಮ್ಮ ಸ್ನೇಹಿತರುಗಳು ಕೂಡ ಹಿತೈಷಿಗಳ ಜೊತೆ ಮಾತಾಡಬೇಕು. ಬಟ್ ನಾನು ಇನ್ನೂ ಇದ್ರ ಬಗ್ಗೆ ಡೆಫಿನೆಟಾಗಿ ತೀರ್ಮಾನ ತೆಗೆದುಕೊಂಡ್ರೆ ಏನು ಈ ಕ್ಷೇತ್ರಕ್ಕೆ ಹೋಗ್ಬೇಕಾ ಬೇಡಬೇಕಾ ಅನ್ನೋದೇ ಇನ್ನೂ ಅಂತಿಮವಾಗಿ ನನ್ನ ಮನಸ್ಸಲ್ಲಿ ಇನ್ನೂ ತೀರ್ಮಾನ ತೆಗೆದುಕೊಂಡಿಲ್ಲ ನಾನು.